ನನ್ಗೆ ಗೊತ್ತಿಲ್ಲ, ಈ ಸರ್ಕಾರ ಬಂದ್ಮೇಲೆ ನುಂಗಣ್ಣಗಳು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ನುಂಗೋದು. ಈಗ ಗ್ರೇಟರ್ ಬೆಂಗಳೂರು, ಯಾವುದು ದೊಡ್ಡ ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಯ್ತು. ಈಗ ಬೇರೆ ವಾಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನಿನ್ನೆ ನಾನು. 3 ಭಾಗ. ಅದೇ ಎಣ್ಣೆ ಹೊಡಿಯೋರ್ಗೆ ಗೊತ್ತಿರ್ತದೆ. ಎಣ್ಣೆ ಯಾರ್ಯಾರು ಹೊಡಿತಾರೋ ಕಾಂಗ್ರೆಸ್ ಅವರು, ಅವ್ರಿಗೆಲ್ಲ ಗೊತ್ತಿರ್ತದೆ ವಾಟರ್ ಅಂದ್ರೆ ಏನು. 3 ಕ್ವಾರ್ಟರ್ ಮಾಡ್ಬಿಟ್ಟಿದೆ. ಸದನದಲ್ಲಿ ನೀವು ಒಪ್ಕೊಂಡಿದ್ದೀರಿ, ಅದನ್ನು ವಿರೋಧ ಮಾಡಬಹುದಾಗಿತ್ತು. ಹಿಂದೆ ನೀವು ಮಾಡಿಲ್ಲ, ನೀವು ಸಲಹೆ ಕೊಟ್ಟಿದ್ದೀರಿ ಅಂತ ಡಿ.ಕೆ. ಶಿವಕುಮಾರ್ ನಾನು ಒಪ್ಪೇ ಇಲ್ಲ. ಸದನದಲ್ಲಿ ಅವ್ರಿಗೇನ ಕಿವಿಡಿದ್ರೆ, ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಲಿ. ನಾನು ಹೇಳಿದ್ದೀನಿ, ಪಾಪಿಗಳು ನೀವು. ಕೆಂಪೇಗೌಡರ ಒಂದು ಆಸೆ ಆಕಾಂಕ್ಷೆಗಳು, ಅವರ ದೂರದ ಕನಸೇನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದೀರಾ. ಕೆಂಪೇಗೌಡರ ಶಾಪ ತಟ್ಟುತ್ತೆ, ಬೆಂಗಳೂರಿನ ಶಾಪ ತಟ್ಟುತ್ತೆ. ಒಬ್ಬ ದೇಶದ ಪ್ರಧಾನಮಂತ್ರಿ 140 ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ತಾರೆ. ಇಲ್ಲಿರೋ 1 ಕೋಟಿ ನೋಡಕ್ಕೆ ಆಗಲ್ಲ ಅಂದ್ಮೇಲೆ ಈ ಸರ್ಕಾರ ಸತ್ತಿದ್ಯಾ ಬದುಕಿದ್ಯಾ? ಭಾಗ ಮಾಡ್ಬಿಟ್ರೆ ಹಾಳಾಗೋಗ್ತದೆ. ಈಗ ಡೆಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು. ಒಂದ್ ಮಾಡಿದ್ರು, ಬಾಂಬೆಯಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು. ಒಂದಾಯ್ತು. ಇವರು ಯಾರ್ದೋ ಜಮೀನಿಗೆ, ಯಾರ್ಯಾರ್ದೋ ಜಮೀನುಗಳು ಲಾಭ ಮಾಡ್ಗಣಕ್ಕೆ ಮಾಡಿರುವಂತ ಸ್ಕೀಮ್ ಇದು. ಸ್ಕೀಮ್ ಬಿಟ್ರೆ ಏನು ಇಲ್ಲ ಇದು. ಈಗ ಎಲ್ಲ ಹಳ್ಳಿಗಳನ್ನೆಲ್ಲ ಸೇರಿಸ್ತಿದಂತೆ. ಹಳ್ಳಿಯಲ್ಲಿ ಎಷ್ಟು ಕಟ್ತಾರೆ ಅವರು? ವರ್ಷ ಎಲ್ಲ ಕಟ್ಟಿದ್ರು 500 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ಈಗ ಒಂದೇ ಸರಿ 20,000 30,000 ಟ್ಯಾಕ್ಸ್ ಕಟ್ಬೇಕು. ಎಲ್ಲಿ ಹೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ? 110 ಹಳ್ಳಿ ನಾವು ಸೇರ್ಸಿರೋದೆ. ಇನ್ನೂ ಅಭಿವೃದ್ಧಿ ಮಾಡಕ್ಕಾಗಿಲ್ಲ. ನಾವು ನೀರು ಕೊಡಕ್ಕಾಗಿಲ್ಲ. 15 ವರ್ಷ ಆಗಿದೆ. ನಾವೇ ಸೇರ್ಸಿದ್ದು. ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದು ಸೇರ್ಸಿದ್ರಿ. ಅದಕ್ಕೆ ಇನ್ನು ನೀರು ಕೊಡಕ್ಕಾಗಿಲ್ಲ. ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್, ಈ ಬೆಂಗಳೂರನ್ನ 3 ಭಾಗ ಮಾಡಿದಾರಲ್ಲ, ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡ್ಕೊಳಕ್ ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಸರ್ ನಾವು ಪ್ರಾಣ ಕೊಡ್ತೇವೆ, ಭೂಮಿ ಕೊಡಲ್ಲ ನೋಡಿ. ಈಗ ಇರೋ BDA ಸೈಟ್ಗಳೇ 20% ಫಿಲ್ ಆಗಿಲ್ಲ. ಇವಾಗ ಹೊಸ BDA ಲೇಔಟ್ಗಳು ಮಾಡಿದಾರಲ್ಲ, ಇನ್ನೊಂದು ಮಾಡ್ತಾ ಇದಾರೆ ಶಿವರಾಮ ಕಾರಂತರೆಲ್ಲ. ಇನ್ನ 20% ಅದರಲ್ಲೇ 80% ಸೈಟ್ ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಹಿಂಗೆಲ್ಲ ಮಾಡಿ ಮಾಡಿ ರೈತರ ಜಮೀನನ್ನ ತಿಂದು ಅವ್ರಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು, ಅದರ ದುಡ್ಡು ಲೂಟಿ ಹೊಡೆಯೋದು, ಅದನ್ನ ಟೆಂಡರ್ ಕರೆಯೋದು, ದುಡ್ಡು ಲೂಟಿ ಹೊಡೆಯೋದು, ಹೋಗೋದಷ್ಟೇ. ಆ ಲೇಔಟ್ ಆಗ್ಬೇಕಾದ್ರೆ ಇನ್ನು 20 ವರ್ಷ ಬೇಕು. ಲೂಟಿಗೋಸ್ಕರ ಮಾಡ್ತಾ ಇದಾರೆ. ಈ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಲೂಟಿ ಆಗಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಬಂದಿದ್ದೀನಿ. ಇದು ಕೂಡಲೇ ಕೈ ಬಿಡ್ಬೇಕಿದೆ, ಕೈ ಬಿಡ್ಬೇಕು. ಇವಾಗಿರೋ BDA ಲೇಔಟ್ಗಳೆಲ್ಲ ಮಾಡಿದಿರಲ್ಲ, ಅದನ್ನ ತುಂಬ್ರಿ ಫಸ್ಟ್. ನನಗಿರುವಂತ ಮಾಹಿತಿ ಪ್ರಕಾರ 2 ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ. ಸೇಲ್ ಆಗದಿರ ಇರುವಂತ ಫ್ಲಾಟ್ಗಳು 2 ಲಕ್ಷ.